ಆಕಾಶವಾಣಿ ನಾಟಕ ಅವಳು ಬೇಡಿದವರ ರಚನೆ ಹಾಗೂ ನಿರ್ದೇಶನ BN ಕೃಷ್ಣಮೂರ್ತಿ. ಕೇಳಿ ನಾಟಕ ಅವಳು ಬೇಡಿದವರ. ಇದೇನಿದು? ಮನೆಯಲ್ಲಿ ಸೌಮ್ಯ ನಾನು ಇಬ್ಬರೇ ಇದ್ದೇವೆ. ನಾನಂತೂ ಬೆಳಗಿಂದ ಆಕೆ ಹತ್ರ ಏನು ಮಾತಾಡಿಲ್ಲ, ಅವಳು ಮಾತಾಡಿಲ್ಲ. ಓಹೋ, ಅದಕ್ಕೆ ಅನಿಸುತ್ತೆ ನಮ್ಮ ಬದಲಿಗೆ ಪಾತ್ರಗಳ ಮೂಲಕ ಮಾತಾಡಿಸ್ತಿದ್ದಾಳೆ. ಇರಲಿ, ಯಾಕೆ ಏನು ಅಂತ ಕೇಳಿದ್ರೆ ಅದೇ ಒಂದು ಯುದ್ಧಕ್ಕೆ ನಾಂದಿ ಆಗ್ಬೋದು. ಉತ್ತರದಲ್ಲಿ ಈಗಾಗಲೇ ನಡೆದಿರೋ ಯುದ್ಧದ ಭೀಕರತೆ ಇನ್ನೂ ಮನಸ್ಸಲ್ಲಿ ಹಾಗೆ ಉಳಿದಿದೆ. ಈಗೇನು ಮಾಡೋಣ? ಸರಿ, ರೇಡಿಯೋದಲ್ಲಿ ಏನು ಕಾರ್ಯಕ್ರಮ ಇದೆಯೋ ಕೇಳೋಣ. ಉಪಮೆಗೈದದ ಕೃಷ್ಣ ಸಾಯುಜ್ಯಮವು ಪಡೆವೆನು ಎನ್ನುವುದೆಂಬುದು ಎನ್ನೊಡೆಂದು. ವಿನೋದಗಳ ಮಾತನ್ನ ನಾನು ಬೆಳಗಿಂದ ನೋಡ್ತಾನೆ ಇದ್ದೀನಿ. ಕಾಫಿ ಕುಡಿದಿದ್ದಾಯ್ತು, ಪೇಪರ್ ಓದಿದ್ದಾಯ್ತು, ಈಗ ಈ ರೇಡಿಯೋ ಮುಂದೆ ಕೂತ್ಕೊಂಡಿದ್ದು ಆಯ್ತು. ಅಲ್ವೇ ಸೌಮ್ಯ, ನಿನ್ನ ಹೆಸರಿಗೆ ತಕ್ಕ ಹಾಗೆ ನೀನು ನಿನ್ನ ಮಾತಿನಲ್ಲೂ ವರ್ತನೆಯಲ್ಲೂ ಸೌಮ್ಯವಾಗಿದ್ದರೆ ಚೆನ್ನಾಗಿರೋಲ್ವೇ? ಇರುತ್ತೆ. ನೀವಿದ್ದೀರಲ್ಲ, ಶಾಂತಾರಾಮ ಅಂತ ಹೆಸರಿಟ್ಕೊಂಡು ಯಾವ್ದು ಎಲ್ಲಿ ಏನೇ ಆದ್ರೂ ರಾಮ್ ರಾಮ ಅನ್ಕೊಂಡು ಪ್ರಶಾಂತವಾಗಿರೋದು. ಹಾಗಾದ್ರೆ ನಾನು ನನ್ನ ಹೆಸರನ್ನು ಬದಲಾಯಿಸ್ಕೊಳ್ಳೇನು? ಅಯ್ಯೋ ಸಾಕು, ಸುಮ್ಮನಿರಿ. ಹೆಸರು ಬದಲಾಯಿಸ್ಕೊಳ್ತಾರಂತ ಹೆಸರು. ಮೊದಲು ಬುದ್ಧಿ ಬದಲಾಯಿಸ್ಕೊಳ್ಳಿ. ಹೋಗ್ಲಿ, ಏನಾಗ್ಬೇಕೀಗ? ನನಗೆ ಈ ಮನೇಲಿ ನಿಮ್ಮ ಜೊತೆಲಿ 20 ವರ್ಷ ಈ ರೀತಿ ಸಂಸಾರ ನಡೆಸಿ ಸಾಕಾಗಿ ಹೋಗಿದೆ ಅಂದ್ರೆ. ಏನಾಯ್ತೀಗ? ಇನ್ನೇನಾಗಬೇಕು? ಒಂದಿದ್ರೆ ಒಂದಿಲ್ಲ. 10 ಜನರ ತರಹ ನಾವು ಸಂಸಾರ ಮಾಡೋದಕ್ಕೆ ಪಡ್ಕೊಂಡು ಬರಲಿಲ್ಲ. ಅದೆಲ್ಲ ಹಳೆ ಮಾತು, ಸಾಕಷ್ಟು ಬಾರಿ ಕೇಳಿದ್ದೇನೆ. ಹೌದು, ಅದೆಷ್ಟು ಬಾರಿ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಪ್ರಯೋಜನವಾಗ್ಲಿಲ್ವಲ್ಲ. ಅದಕ್ಕೆ ಈಗೊಂದು ತೀರ್ಮಾನ ಮಾಡಿದ್ದೀನಿ. ತೀರ್ಮಾನ? ಏನದು? ನಾನು 2 ಕೆಲಸ ನಡೆಸ್ಕೊಡ್ಬೇಕು ನೀವು. ವರ ಕೇಳ್ತಿದೀಯಾ? ದೊಡ್ಡ ದೇವ್ರು ನೀವು ವರ ಕೊಡೋದಿಕ್ಕೆ. ಹೋಗ್ಲಿ, ವರ ಅಂತ ಬೇಡಪ್ಪ, ಆಜ್ಞೆ ಅಂತಲೇ ಇರಲಿ. ಏನದು? ನಿನಗೆ ನಾನು ನಡೆಸ್ಕೊಡ್ಬೇಕಾದ 2 ಘನಕಾರ್ಯಗಳು. ನಿಜವಾಗ್ಲೂ ನಡೆಸ್ಕೊಡ್ತೀರಾ? ಈಗ ನೋಡು, ನಿಜವಾಗ್ಲೂ ಸೌಮ್ಯ, ಅದೇನು ಹೇಳು. ಅದು ಅದು ಏನದು? ಅದು ಅದು ಸ್ವಲ್ಪ ತಾಳಿ ಅಂದ್ರೆ ವರ ಬೇಡೋವಾಗ ತುಂಬಾ ಅವಸರ ಪಡಬಾರ್ದಂತೆ. ಅದು ನನಗೊಂದು ಕನಸು. ಆ ಕನಸಿನಲ್ಲಿ ವರ ಇರ್ಲಿ, ಆಮೇಲೆ ಕೇಳ್ತೀನಿ. ನೀವು ಅದೇನೋ ರೇಡಿಯೋದಲ್ಲಿ ಹಾಡು ಕೇಳ್ತಿದ್ರಲ್ಲ, ಕೇಳಿ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಲೋಕದೊಳಗೆ ಪೆಣ್ಣಾಗಿ ಪುಟ್ಟಿದ್ದು ಎನ್ನ ಅಪರಾಧಂ, ಲೋಕದೊಳಗೆ ಪೆಣ್ಣಾಗಿ ಪುಟ್ಟಿದ್ದು ಎನ್ನ ಅಪರಾಧಂ. ಹೋಗು ಲಕ್ಷ್ಮಣ, ಹೋಗು ಲಕ್ಷ್ಮಣ, ರಾಮನೇ ಕಾಂಗಿಯಾಗಿರ್ಪನೇ, ಹೋಗು ಲಕ್ಷ್ಮಣ, ರಾಮನೇ ಕಾಂಗಿಯಾಗಿರ್ಪನೇ. ನಾನೇನೋ ನನ್ನ ಕನಸನ್ನ ನನ್ಸಾಗಿಸ್ಕೊಳ್ಳೋಣ ಅಂತಿದ್ರೆ ಮತ್ತೆ ಅದೇ ರಾಮಾಯಣ, ಅದೇ ನಿಮ್ಮ ರಾಮಾಯಣದ ಗೋಳಿನ ಕಥೆ. ಈಗ ಇನ್ನು ಸೀತೆ ಕಥೆ ಕೇಳಿದ್ರೆ ನಾನು ವರ ಕೇಳಿದ ಹಾಗೆ, ನೀವು ಕೊಟ್ಟ ಹಾಗೆ. ಅಲ್ವೇ, ನಿನ್ನ ಕನಸು ಹಾಗಿರಲಿ, ಕಥೆಗೆ ಬರೋಣ. ರಾಮಾಯಣದಲ್ಲಿ ಸೀತೆಯಲ್ಲೇ ವರ ಕೇಳಿದ್ಲು, ಕೈಕಾದೇವಿ ಅಲ್ವೇನೆ? ಹೌದು, ಆಕೆನೆ. ಆದ್ರೆ ಆ ವರಗಳಿಂದ ಅವಳಿಗೇನು ಲಾಭ ಆಗ್ಲಿಲ್ವಲ್ಲ. ಓಹೋ, ಹಾಗಾದ್ರೆ
ಊರ್ಮಿಳ ಕೇಳಿದ ವರ ಸರಿಯಾಗಿತ್ತು ಅಂತೀಯಾ? ಊರ್ಮಿಳ ವರ? ಇದೇನ್ರಿ ನಿಮ್ಮ ಹೊಸ ರಾಮಾಯಣ? ಹೊಸ ರಾಮಾಯಣ ಅಲ್ಲ ಕಣೆ, ಅದೇ ಅದೇ ಆ ನಮ್ಮ ಹಳೇ ರಾಮಾಯಣನೇ. ಊರ್ಮಿಳೆ ಲಕ್ಷ್ಮಣನಲ್ಲಿ 2 ವರ ಬೇಡ್ತಾಳೆ. ಇದೇನ್ರಿ ಇದು? ನಿಮ್ಮ ಸಹವಾಸದಿಂದ ಇಡೀ ರಾಮಾಯಣನ ತಿರ್ಗಾ ಮುರ್ಗಾ ಕೇಳಿದ್ರು ನನಗೆ ಈ ಒಂದು ಪ್ರಸಂಗ ತಿಳಿದೇ ಇಲ್ವಲ್ಲ. ಹಾಗಾದರೆ ಕೇಳು, ಹೇಳ್ತೀನಿ. ಹೇಗೆ ಹೇಳಲಿ? ಗದ್ಯಂ ಪದ್ಯಂ ನಾಟಕಂ. ಓಹೋ, ಅರ್ಥವಾಯ್ತು. ನಾಟಕ ಶಿರೋಮಣಿಗಳಲ್ವಾ ನೀವು? ನಾಟಕದ ರೂಪದಲ್ಲೇ ಹೇಳಿ. ಏನಿದು? ನನ್ನ ರಥವೇಕೆ ಹೀಗೆ ಅಲಗಾಡುತ್ತಿದೆ? ವೇಗ ನಿಯಂತ್ರಿತವಾಗುತ್ತಿದೆ. ಮಹಾಪ್ರಭು. ವೀರವರ, ಇದೇನಿದು ಅಪಶಕುನ? ನಮ್ಮ ರಥವೇಕೆ ಹೀಗೆ ಅಲುಗಾಡುತ್ತಿದೆ? ಮಹಾಪ್ರಭು, ಏನೋ ಅನಾಹುತವಾಗುವ ಸಂಭವ. ಅನಾಹುತವೇ? ಏನು? ಯಾಕೆ? ಮಹಾಪ್ರಭು, ನಮ್ಮ ರಥದ ಗಾಲಿಯ ಕಡಾಣಿ ಕಳಚಿ ಹೋಗಿದೆ. ಯಾವುದೇ ಸಮಯದಲ್ಲಿ ರಥ ಉರುಳಬಹುದು. ಅಬ್ಬಾ, ಎಂತಹ ಅಪಾಯದಿಂದ ಪಾರಾದೆವು. ಕೊನೆಗೂ ವಿಜಯ ಸಾಧಿಸಿದೆವು. ಆದರೆ ನಮ್ಮನ್ನು ಈ ವಿಪತ್ತಿಂದ ಪಾರು ಮಾಡಿದವರು ಯಾರು? ನಾನು. ದೇವಿ, ಕೈಕಾದೇವಿ, ನೀನು ಇಲ್ಲಿ ಈ ರಣಭೂಮಿಯಲ್ಲಿ? ಹೌದು. ಯುದ್ಧ ಸನ್ನಿಹಿತವಾದ ಕ್ಷಣದಿಂದಲೇ ನಾನು ಕಾರ್ಯಪ್ರವೃತ್ತಳಾದೆ. ಎಲ್ಲವನ್ನೂ ಗಮನಿಸಿದೆ. ಅತಿ ರಭಸದಿಂದ ಮುಂದೋಡುತ್ತಿದ್ದ ನಿಮ್ಮ ರಥದ ಗಾಲಿಯ ಕಡಾಣಿ ಕಳಚಿದುದನ್ನೂ ಗಮನಿಸಿದೆ. ನೀನು ದೇವಿ ಏನು ಹೇಳುತ್ತಿರುವೆ? ನಿಜವನ್ನೇ ಹೇಳುತ್ತಿರುವೆ. ಆಪತ್ತಿನಲ್ಲಿದ್ದೀರಿ ನೀವು. ಸ್ವಲ್ಪ ತಡವಾಗಿದ್ದರೂ ನೀವು... ದೇವಿ, ಅದೇನು ಮಾಡಿದೆ ಹೇಳು. ಕಳಚಿ ಹೋದ ನಿಮ್ಮ ರಥದ ಗಾಲಿಗಳ ಕಡಾಣಿಗೆ ಬದಲಾಗಿ ನನ್ನ ಬೆರಳುಗಳನ್ನಿರಿಸಿ ಅನಾಹುತವನ್ನು ತಪ್ಪಿಸಿದೆ. ದೇವಿ, ಎಂತಹ ಅಪಾಯದಿಂದ ಪಾರು ಮಾಡಿದೆ. ನಿನ್ನ ಸಾಹಸ ಸಾಮಾನ್ಯವಾದುದಲ್ಲ. ಈ ನಮ್ಮ ವಿಜಯಕ್ಕೆ ನೀನೇ ಕಾರಣಳು. ಹೌದು. ಈಗ ನಿನಗೆ ನಾನು ಏನಾದರೂ ಉಡುಗೊರೆ ಕೊಡಲೇಬೇಕಲ್ಲವೇ? ಉಡುಗೊರೆ ಬೇಡ, 2 ವರ ಬೇಕು. 2 ವರಗಳೇ? 100 ವರಗಳನ್ನು ಕೇಳು, ನೀಡಲು ಸಿದ್ಧನಿದ್ದೇನೆ. 100 ಬೇಡ, 2 ಸಾಕು. ಅದೇನು ಬೇಕು ಕೇಳು. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲವಷ್ಟೇ? ಖಂಡಿತ ಇಲ್ಲ. ಹಾಗಾದರೆ ಈಗ ಬೇಡ, ಕಾಲ ಬಂದಾಗ ಸಂದರ್ಭವನ್ನರಿತು ಸಮಯೋಚಿತವಾಗಿ ಬೇಡುವೆನು. ಸ್ವಾಮಿ, ಅಂದು ನಾನು ಬೇಡಿದ ಆ 2 ವರಗಳನ್ನು ನಿಮ್ಮಿಂದ ಇಂದು ಬೇಡುತ್ತಿದ್ದೇನೆ. ದಯಪಾಲಿಸಿ. ನಾನು ವಚನಭ್ರಷ್ಟನಾಗಲಾರೆ. ಬೇಡು ನಿನ್ನ ಆ 2 ವರಗಳನ್ನು ಕೈಕ. ಮೊದಲನೆಯ ವರ, ರಾಮಚಂದ್ರನು 14 ವರ್ಷ ವನವಾಸಕ್ಕೆ ತೆರಳಬೇಕು. 2ನೆಯದು, ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕವಾಗಬೇಕು. ದೇವಿ, ಸೀತಾ, ಏನು ಯೋಚಿಸುತ್ತಿರುವೆ? ಮಾತೆ ಕೈಕಾದೇವಿಯವರ ಆದೇಶದಂತೆ ನಾನು ವನವಾಸಕ್ಕೆ ತೆರಳಬೇಕಾಗಿದೆ. ಸ್ವಾಮಿ, ನಾನು ಚಿಂತಿತಳಾಗಿಲ್ಲ ಪ್ರಭು.
ಹೇಗಿದ್ದರೂ ನಾನು ನಿಮ್ಮೊಂದಿಗೆ ವನವಾಸಕ್ಕೆ ಬರುತ್ತಿದ್ದೇನಲ್ಲ? ಸೀತಾ, ನುಡಿದಂತೆ ನಡೆಯುವವಳು ನೀನು, ನನ್ನ ಛಾಯಾವರ್ತಿನಿ. ಆದರೂ ಅರಮನೆಯಲ್ಲಿ ಆನಂದದಿಂದ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಿಕೊಂಡು ಬಾಳಬೇಕಾದ ನಿನಗೆ... ಸ್ವಾಮಿ, ಈ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೆದಿದೆ. ನಾನು ನನ್ನ ಅಚಲ ನಿರ್ಧಾರವನ್ನು ತಮ್ಮಲ್ಲಿ ಅರಿಕೆ ಮಾಡಿದ್ದಾಗಿದೆ. ನಾನೀಗ ತಮ್ಮೊಂದಿಗೆ ಹೊರಡಲು ಸಿದ್ಧಳಾಗಿದ್ದೇನೆ. ಆದರೆ ನಾನು ಹೇಳಬೇಕೆಂದಿರುವ ವಿಚಾರ... ಏನದು ಸೀತೆ? ಏನಾದರೂ ತೊಂದರೆಯೇ? ಹಾಗೇನಿಲ್ಲ. ತಂಗಿ ಊರ್ಮಿಳೆ ತುಂಬ ಖಿನ್ನಳಾಗಿದ್ದಳು. ಸಹಜ ತಾನೆ. ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾನೆ. ಬೇಡವೆಂದು ಅದೆಷ್ಟು ಬಗೆಯಾಗಿ ಹೇಳಿದರೂ ಅವನೊಪ್ಪಲಿಲ್ಲ. ಅದವನ ಸೋದರ ವಾತ್ಸಲ್ಯ. ಸರಿ, ಊರ್ಮಿಳೆ ಏನೆಂದಳು? ವರ ಬೇಡುವಳಂತೆ. ವರ? ಏನು ವರ? ಯಾರಿಂದ? ಪತಿ ಲಕ್ಷ್ಮಣಸ್ವಾಮಿಯಿಂದ. ಊರ್ಮಿಳೆ ಇಂದು ರಾತ್ರಿ ಬೇಡುವಳಂತೆ 2 ವರಗಳನ್ನು. ಏನು? ಊರ್ಮಿಳೆ ವರ ಬೇಡುವಳೆ? ಅದೇನಿರಬಹುದು? ಪ್ರಮಾದವೇನಾಗಬಹುದು? ಸ್ವಾಮಿ, ನಾನು ಬಗೆ ಬಗೆಯಾಗಿ ಕೇಳಿದರೂ ಊರ್ಮಿಳೆ ತಾನು ಬೇಡುವ ವರಗಳೇನೆಂಬುದನ್ನು ತಿಳಿಸಲೇ ಇಲ್ಲ. ಅಶುಭವೇನೂ ಸಂಭವಿಸದಿರಲಿ, ವಿಷಮ ಪರಿಸ್ಥಿತಿ ಒದಗದಿರಲಿ. ಸೀತಾ, ಇವೇ ಅಲ್ಲವೇ ನಿನ್ನ ಬಯಕೆಗಳು ಕೂಡ? ತಮ್ಮ ಬಯಕೆಯೇ ನನ್ನ ಬಯಕೆ ಸ್ವಾಮಿ. ಆದರೂ ನಾನೊಮ್ಮೆ ಊರ್ಮಿಳೆಯನ್ನು ಭೇಟಿ ಮಾಡಿ ಮಾತನಾಡಿ ಬರುವೆ. ತಂಗಿ ಊರ್ಮಿಳಾ. ಓ ಅಕ್ಕ, ಬನ್ನಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಇದೇನು ಈ ವೇಳೆಯಲ್ಲಿ ತಾವು? ತಂಗಿ, ನಿನ್ನೊಡನೆ ಆತ್ಮೀಯವಾಗಿ ಸ್ವಲ್ಪ ಕಾಲ ಮಾತನಾಡಬೇಕೆನಿಸಿತು. ಅರಮನೆಯಲ್ಲಿ ನಡೆದಿರುವ ಸಮಾಚಾರಗಳೆಲ್ಲ ನಿನಗೆ ತಿಳಿದವುಗಳೇ. ಮಿಥಿಲೆಯಲ್ಲಿ ನಾವು ಒಂದಾಗಿ ಕಳೆದ ಆ ದಿನಗಳು ಮತ್ತೆ ನೆನಪಿಗೆ ಬಂದವು. ಮನಸ್ಸಿಗೆ ವ್ಯಾಕುಲವಾಯಿತು. ನಿನ್ನೊಡನೆ ಕೆಲ ಕಾಲವಿದ್ದು ಮಾತನಾಡಿ ಮನಸ್ಸನ್ನು ಹಗುರಗೊಳಿಸಿಕೊಳ್ಳೋಣವೆಂದು ಬಂದೆ. ಅಕ್ಕ, ನನ್ನದು ಅದೇ ಪರಿಸ್ಥಿತಿ. ನಮ್ಮಿಬ್ಬರ ಬಾಲ್ಯದ ಆ ದಿನಗಳು ಮತ್ತೆ ಮತ್ತೆ ನನ್ನ ಮನಸ್ಸನ್ನು ಆವರಿಸುತ್ತಿವೆ. ನೀವು ನಾಳೆ ಅರಮನೆಯನ್ನು ಬಿಟ್ಟು ಪತಿಯೊಂದಿಗೆ ಅರಣ್ಯಕ್ಕೆ ತೆರಳುವವರಿದ್ದೀರಿ. ನಮ್ಮಿಬ್ಬರ ಈ ಅಗಲಿಕೆಯನ್ನು ನಾನು ಹೇಗೆ ಸಹಿಸಲೆಂಬುದೇ ನನ್ನ ಚಿಂತೆ. ತಂಗಿ, ಆ ವಿಚಾರವಾಗಿ ಮಾತನಾಡೋಣವೆಂದೇ ನಾನಿಲ್ಲಿಗೆ ನಿನ್ನ ಬಳಿಗೆ ಬಂದಿರುವುದು. ಊರ್ಮಿಳಾ, ನಾನು ಈಗ ಶ್ರೀರಾಮಚಂದ್ರನ ಪತ್ನಿಯಾಗಿ ಅರಮನೆಯ ಹಿರಿಸೊಸೆ ಸೀತಾದೇವಿಯಾಗಿ ನಿನ್ನೊಡನೆ ಮಾತನಾಡುತ್ತಿಲ್ಲ. ನಿನ್ನ ಅಕ್ಕರೆಯ ಅಕ್ಕನಾಗಿ ಮಾತನಾಡುತ್ತೇನೆ. ಅಕ್ಕ, ನಿಮ್ಮೊಡನೆ ಸ್ವಲ್ಪ ಕಾಲ ಮಾತನಾಡಿದರೂ ಸಾಕು. ನಾನು ಅತಿಯಾಗಿ ಸಂತೋಷ ಪಡುತ್ತೇನೆ. ಹೆಚ್ಚು ವೇಳೆ ಇಲ್ಲ. ತಾವು ಹೊರಡಲು ಸಿದ್ಧತೆಗಳಾಗಬೇಕಲ್ಲ. ತಾವು ಬಂದ ಕಾರಣ? ಊರ್ಮಿಳಾ, ಪತಿದೇವರೊಂದಿಗೆ ನಾನು ಬಹಳಷ್ಟು ಮಾತನಾಡಿದೆ. ಪ್ರಮುಖವಾಗಿ ನಿನ್ನ ಕುರಿತಾಗಿ. ನಿನ್ನ ನಿರ್ಧಾರಗಳ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿಗಳು ದೊರೆಯಲಿಲ್ಲ. ಅಕ್ಕ, ನಾನು ನನ್ನ ಬಗೆಗೆ ಈಗಾಗಲೇ ನಿರ್ಧರಿಸಿದ್ದೇನೆ. ಆ ಬಗೆಗೆ ಇಂದು ನಾನು ನನ್ನ ಪತಿ ದೇವರೊಂದಿಗೆ ಇಂದು ರಾತ್ರಿ ಮಾತನಾಡುತ್ತೇನೆ. ವಿಚಾರವೇನೆಂಬುದನ್ನು ನಾನು ತಿಳಿಯಬಹುದೇ? ಖಂಡಿತವಾಗಿಯೂ, ಆದರೆ ಈಗಲ್ಲ. ಅಂದರೆ ನಿನ್ನ ನಿರ್ಧಾರ ಶ್ರೀರಾಮಚಂದ್ರರಿಗೆ ಬಂದೊದಗುವ ಪರಿಸ್ಥಿತಿಗೆ ಪೂರಕ ಇಲ್ಲವೇ ಮಾರಕವಾಗಿ? ಇಲ್ಲ ಅಕ್ಕ, ನಾನು ಕಟುಕಳಲ್ಲ, ಸ್ವಾರ್ಥಿಯಲ್ಲ, ದ್ರೋಹ ಬಗೆಯುವವಳೂ ಅಲ್ಲ. ನನ್ನಿಂದ, ನನ್ನ ನಿರ್ಧಾರದಿಂದ ಯಾರಿಗೂ ಯಾವ ಆಪತ್ತೂ ಇರಲಾರದು. ಹಾಗಿದ್ದರೆ ಅದೇನು ನಿನ್ನ ನಿರ್ಧಾರವೆಂದು ತಿಳಿಸಬಾರದೆ? ಕ್ಷಮಿಸಿ ಅಕ್ಕ, ಇದೊಂದು ಗಂಭೀರ ವಿಚಾರ. ನಾನು ಮೊದಲು ನನ್ನ ಪತಿಯೊಂದಿಗೆ ಮಾತನಾಡಿದ ನಂತರವೇ ಈ ವಿಚಾರವನ್ನು ಬಹಿರಂಗಪಡಿಸುವುದು ಸೂಕ್ತ. ಹೋಗಲಿ, ನನ್ನದೊಂದು ಸಲಹೆ ಹೇಳಲೇ? ಹೇಳಿ, ಅಗತ್ಯವಾಗಿ ಹೇಳಿ. ಶ್ರೀರಾಮಚಂದ್ರರೊಂದಿಗೆ ನಾನೂ ವನವಾಸಕ್ಕೆ ತೆರಳುತ್ತೇನೆ. ಲಕ್ಷ್ಮಣಸ್ವಾಮಿ ಅಣ್ಣನನ್ನೇ ಹಿಂಬಾಲಿಸಿ ಬರುವ ನಿರ್ಧಾರ ಮಾಡಿದ್ದಾನೆ. ಅನ್ಯಥಾ ಭಾವಿಸದಿದ್ದರೆ
ಊರ್ಮಿಳಾ, ನೀನೂ ಸಹ ನಮ್ಮೊಂದಿಗೆ. ಅಕ್ಕ, ನನ್ನಕ್ಕರೆಯ ಅಕ್ಕನಾಗಿ ಈ ನಿಮ್ಮ ಒಲವಿನ ತಂಗಿಗೆ ಎಷ್ಟು ಉತ್ತಮವಾದ ಸಲಹೆಯನ್ನು ಕೊಡಲು ಸಾಧ್ಯವೋ ಅದನ್ನೇ ನೀವು ನೀಡಿರುವಿರಿ. ನಾನಿದನ್ನು ನಿರೀಕ್ಷಿಸಿದ್ದೆ. ಹಾಗಾದರೆ ನನ್ನ ಸಲಹೆ ನಿನಗೊಪ್ಪಿಗೆಯೇ? ನಾನಾಗಲೇ ಹೇಳಿದೆನಲ್ಲ ಅಕ್ಕ, ಇಂದು ರಾತ್ರಿ ನನ್ನ ಪತಿ ಲಕ್ಷ್ಮಣ ಸ್ವಾಮಿಯವರೊಂದಿಗೆ ಮಾತನಾಡಿ ಅನಂತರ ನನ್ನ ನಿರ್ಧಾರ ನಿಮಗೇ ತಿಳಿಯುತ್ತದೆ. ಆಗಲಿ, ಹಾಗೆಯೇ ಆಗಲಿ ಊರ್ಮಿಳಾ, ನಿನ್ನಿಷ್ಟದಂತೆಯೇ ಆಗಲಿ. ಆದರೆ ನೆನಪಿರಲಿ, ನಿನ್ನ ನಿರ್ಧಾರ ಕಠಿಣವಾಗಿರಬಾರದು, ಯಾರಿಗೂ ಕೆಡಕುಂಟಾಗಬಾರದು. ಅಕ್ಕ, ಆ ಬಗ್ಗೆ ನನ್ನ ಮೇಲೆ ಪೂರ್ಣ ವಿಶ್ವಾಸವಿರಲಿ. ಹಾಗಿದ್ದರೆ ನಾನು ಹೋಗಿ ಬರಲೇ? ಆಗಬಹುದು ಅಕ್ಕ. ಲಕ್ಷ್ಮಣ, ಅಣ್ಣ, ಎಡೆಬಿಡದೆ ನನ್ನೊಂದಿಗೇ ಇರುವೆಯಲ್ಲ. ಊರ್ಮಿಳೆಯ ಬಗೆಗೆ ಯೋಚಿಸಿರುವೆಯಾ? ಅವಳನುಭವಿಸುತ್ತಿರುವ ವ್ಯಾಕುಲವೆಷ್ಟಿರಬಹುದೆಂಬುದನ್ನು ಊಹಿಸಿರುವೆಯಾ? ಅಣ್ಣ, ಎಲ್ಲವನ್ನೂ ಊಹಿಸಿರುವೆ. ನಾಳೆ ಸೂರ್ಯೋದಯಕ್ಕೆ ನಾವು ಅರಮನೆಯಿಂದ ಅರಣ್ಯಕ್ಕೆ ಹೊರಡುವವರಿದ್ದೇವೆ. ಏನೆಲ್ಲ ಸಿದ್ಧತೆಗಳಾಗಬೇಕೆಂಬುದರ ಬಗ್ಗೆ ಕಾರ್ಯಪ್ರವೃತ್ತನಾಗಿದ್ದೆ ಅಷ್ಟೇ. ಲಕ್ಷ್ಮಣ, ನಾನು ನಿನಗೆ ಬಹಳಷ್ಟು ಹೇಳಿದೆ, ಬಗೆ ಬಗೆಯಾಗಿ ಹೇಳಿದೆ. ಆದರೆ ಅಣ್ಣ, ಬಾಲ್ಯದಿಂದ ನಾವಿಬ್ಬರೂ ಒಟ್ಟಿಗೆ ಬೆಳೆದವರು, ಒಟ್ಟಿಗೆಯೇ ವಿದ್ಯಾಭ್ಯಾಸ ಕೂಡ ಮಾಡಿದವರು, ಎಲ್ಲವನ್ನೂ ಒಟ್ಟಾಗಿಯೇ ಅನುಭವಿಸಿದವರು. ಯಾವಾಗಲೂ ನಾವು ಒಬ್ಬರಿಂದೊಬ್ಬರು ದೂರವಾಗಿಲ್ಲ. ಒಪ್ಪಿದೆ ಲಕ್ಷ್ಮಣ, ಒಪ್ಪಿದೆ. ಆದರೆ ಇಂದಿನ ಪರಿಸ್ಥಿತಿ ಬೇರೆ. ಈಗ ನಾವಿಬ್ಬರೂ ವಿವಾಹಿತರು. ನಮ್ಮ ಪತ್ನಿಯರು ನಮ್ಮ ಅನುವರ್ತಿನಿಯರಾಗಿದ್ದಾರೆ. ಸೀತೆ ನನ್ನೊಂದಿಗೆ ಅರಣ್ಯಕ್ಕೆ ಬರಲೊಪ್ಪಿದ್ದಾಳೆ. ಬರಲಿ. ಆದರೆ ನೀನು ನನ್ನೊಂದಿಗೆ ಅರಣ್ಯಕ್ಕೆ ಬಂದರೆ, ದೀರ್ಘಕಾಲ ನನ್ನೊಂದಿಗೆ ಇರುವುದಾದರೆ ಇಲ್ಲಿ ಊರ್ಮಿಳೆಯ ಪಾಡೇನು? ನಿರಪರಾಧಿಯಾದ ಆಕೆಗೆ ಶಿಕ್ಷೆಯಾಗುವುದು ಸರಿಯೇ? ಅಣ್ಣ, ಆ ಬಗ್ಗೆ ಚಿಂತಿಸಬೇಡಿ. ನಾನು ಊರ್ಮಿಳೆಯ ಮನವೊಪ್ಪಿಸುತ್ತೇನೆ. ಎಂತಹ ತ್ಯಾಗಕ್ಕೂ ಸಿದ್ಧಳಿರುವ ಮನೋಧೈರ್ಯ, ಸ್ಥೈರ್ಯ ಆಕೆಗಿದೆ. ಊರ್ಮಿಳೆಯ ಧೈರ್ಯ, ಸ್ಥೈರ್ಯ, ಸ್ನೇಹ ಭಾವಗಳು ನನಗೆ ತಿಳಿಯದೇ ಲಕ್ಷ್ಮಣ. ಆಕೆಯಲ್ಲಿರುವ ಆ ವಿಶಿಷ್ಟ ಗುಣಗಳೇ ಅಲ್ಲವೇ ಈಗ ನನ್ನನ್ನು ಈ ರೀತಿ ಮಾತನಾಡಿಸುತ್ತಿರುವುದು? ಲಕ್ಷ್ಮಣ, ಮತ್ತೊಮ್ಮೆ ಹೇಳುತ್ತೇನೆ, ನೀನು ನಮ್ಮೊಂದಿಗೆ ನಮ್ಮ ವನವಾಸದ ತಾಣದ ಬರಬೇಕೂ ಬಾ. ಒಂದೆರಡು ದಿನಗಳವರೆಗೆ ನಮ್ಮೊಂದಿಗಿದ್ದು ಅನಂತರ ಮರಳಿ ಬಾ ಅಯೋಧ್ಯೆಗೆ. ಬೇರಾರಿಗೋಸ್ಕರವಾಗಿಯೂ ಅಲ್ಲ, ಊರ್ಮಿಳೆಗಾಗಿ. ಅಣ್ಣ, ನಿಮ್ಮನ್ನುಳಿದು ನನಗೆ ಬದುಕಿಲ್ಲ. ನೀವು ಜೊತೆಗಿರದ ಆ ಬದುಕು ನನಗೆ ಬೇಡವೇ ಬೇಡ. ಕಾಲ ಉರುಳುತ್ತದೆ. ವರ್ಷಗಳನ್ನು ದಿನಗಳಂತೆ ಕಳೆಯೋಣ. ಅವಧಿ ಮುಗಿದೊಡನೆಯೇ ಜೊತೆಯಾಗಿಯೇ ಮರಳಿ ಬರೋಣ. ನಾನೇನು ಹೇಳಲಿ? ನಿನ್ನ ಭ್ರಾತೃವಾತ್ಸಲ್ಯ, ನೀನು ನನ್ನ ಮೇಲಿಟ್ಟಿರುವ ಅನುಪಮ ಪ್ರೇಮ ವಾತ್ಸಲ್ಯದೆದುರು ನಾನು ಮಾತು ಬಾರದ ಮೂಕನಂತಾಗಿದ್ದೇನೆ. ಹೋಗಲಿ. ಮತ್ತೊಂದು ಸಲಹೆ. ಏನದು ಹೇಳಿ ಅಣ್ಣ. ನೀನೊಪ್ಪುವುದಾದರೆ, ಊರ್ಮಿಳೆಯು ಬಯಸಿದರೆ ಆಕೆಯನ್ನು ನಾವು ನಮ್ಮೊಂದಿಗೆ ವನವಾಸಕ್ಕೆ. ಅಣ್ಣ, ತಮ್ಮ ಮಾತಿಗೆ ಪ್ರತಿ ಮಾತನಾಡುವ ಅಲ್ಪ ಧೈರ್ಯವೂ ನನಗಿಲ್ಲ. ತಾವು ನೀಡಿದ ಈ ಸಲಹೆಯ ಬಗ್ಗೆ ನಾನಾಗಲೇ ಊರ್ಮಿಳೆಯೊಂದಿಗೆ ಪ್ರಸ್ತಾಪಿಸಿದ್ದೆ. ಆದರೆ ಆಕೆ ಯಾವುದನ್ನು ಸ್ಪಷ್ಟವಾಗಿ ಖಚಿತವಾಗಿ ತಿಳಿಸಲಿಲ್ಲ. ಆದರೂ ಇಂದು ಮತ್ತೊಮ್ಮೆ ಮಾತನಾಡುತ್ತೇನೆ. ಅಣ್ಣ, ಸಮಯ ಮೀರುತ್ತಿದೆ. ಆಗಬೇಕಾದ, ಗಮನಿಸಬೇಕಾದ ಕಾರ್ಯಗಳು ಬಹಳಷ್ಟಿದೆ. ಸರಿ ಸರಿ ಹಾಗಾದರೆ ನಾನು ಮಾತೆಯವರ ಬಳಿಗೆ ಹೋಗಿ ಮಾತನಾಡಿ ಮುಂದಿನ ಕೆಲಸ ಕಾರ್ಯಗಳ ಬಗೆಗೆ ಕಾರ್ಯಪ್ರವೃತ್ತನಾಗುತ್ತೇನೆ. ಎಂತಹ ಘನಘೋರ ಸನ್ನಿವೇಶ!
ಅಣ್ಣನನ್ನುಳಿದು ನಾನಿರಲಾರೆ. ಆದರೆ ಊರ್ಮಿಳೆ, ಮಿಥಿಲೆಯಲ್ಲಿ ಅಂದು ನಾನವಳನ್ನು ಕಂಡಂದಿನಿಂದ, ಅವಳನ್ನು ವರಿಸಿದ ದಿನದಿಂದ ಅವಳ ಗುಣವಿಶೇಷಗಳನ್ನು ಗಮನಿಸಿದ್ದೇನೆ. ಏನವಳ ಮುಗ್ಧ ಭಾವ, ಎಂತಹ ಉದಾತ್ತ ಗುಣ! ಎಲ್ಲರೊಡಗೂಡಿ ಸ್ನೇಹಯುತ ಸಹಬಾಳ್ವೆ ನಡೆಸುವ ಉತ್ಕಟಾಕಾಂಕ್ಷೆ. ನನ್ನನ್ನು ಪ್ರತ್ಯಕ್ಷ ದೈವವೆಂದು ಭಾವಿಸುವ ಆಕೆಯ ಪತಿವ್ರತ ಮನೋಧರ್ಮ. ಆದರೆ ಆಕೆಯ ಈ ಎಲ್ಲ ಔದಾರ್ಯಕ್ಕೆ, ಪ್ರೇಮಕ್ಕೆ, ತ್ಯಾಗಕ್ಕೆ, ಪ್ರೀತಿ ವಾತ್ಸಲ್ಯಕ್ಕೆ ನಾನು ಪ್ರತಿಯಾಗಿ ನೀಡುತ್ತಿರುವ ಉಡುಗೊರೆ ಇದು ಸರಿಯೇ? ಊರ್ಮಿಳೆಯೋರ್ವಳನ್ನೇ ಅರಮನೆಯಲ್ಲಿರು ಎಂದು ನಾನು ಅಣ್ಣ ಅತ್ತಿಗೆಯೊಡಗೂಡಿ ಅರಣ್ಯಕ್ಕೆ 14 ವರ್ಷ ವನವಾಸಕ್ಕೆ ತೆರಳಲು ನಿರ್ಧರಿಸುವ ನನ್ನ ಯೋಜನೆ ತೀರ್ಮಾನ ನ್ಯಾಯಸಮ್ಮತವಾದದೆ. ಅಯೋಧ್ಯೆಯಲ್ಲಿ ಆಕೆಯ ಒಂಟಿ ಜೀವನ ಅವಳಿಗೊಂದು ಶಾಪವಲ್ಲವೇ? ಯಾವ ಅಪರಾಧಗಳನ್ನು ಮಾಡದ ಊರ್ಮಿಳೆಗೆ ಈ ರೀತಿಯ ಒಂದು ಶಿಕ್ಷೆ? ಈಗೇನು ಮಾಡಲಿ? ಒಂದೆಡೆ ಅಣ್ಣ ಅತ್ತಿಗೆಯರ ಸೇವೆ ಮಾಡುವ ಅಚಲ ನಿರ್ಧಾರ, ಮತ್ತೊಂದೆಡೆ ಮಡದಿ ಊರ್ಮಿಳೆ ಅನುಭವಿಸಬೇಕಾದ ಏಕಾಂತ ಜೀವನ. ಪಾಪ, ಅವಳೀಗ ನನ್ನ ನಿರೀಕ್ಷೆಯಲ್ಲಿರುತ್ತಾಳೆ. ಅವಳೊಡನೆ ಮಾತನಾಡಬೇಕು, ಅವಳಿಗೆ ಧೈರ್ಯ ಹೇಳಬೇಕು, ಸಾಂತ್ವನ ಸೂಚಿಸಬೇಕು. ಊರ್ಮಿಳಾ, ಓಹ್ ಸ್ವಾಮಿ. ಊರ್ಮಿಳಾ, ಬರಲು ತುಂಬ ತಡವಾಯಿತಲ್ಲ. ನಿಮ್ಮ ಬರವನ್ನೇ ನಿರೀಕ್ಷಿಸುತ್ತಾ ಬಹಳ ಕಾಲ ಕಳೆದೆ. ಮಾತೆಯವರೊಂದಿಗೆ ಮಾತನಾಡುತ್ತಿದ್ದೆ. ಹಾಗೆಯೇ ಅಣ್ಣ ಅತ್ತಿಗೆಯವರೊಂದಿಗೆ ನಮ್ಮ ಅಯೋಧ್ಯೆ, ಪ್ರಜೆಗಳು, ಕೌಟುಂಬಿಕ ವಿಚಾರಗಳ ಬಗ್ಗೆ ಚಿಂತನೆ ನಡೆಸುವುದಿತ್ತು. ಒಳ್ಳೆಯ ಕಾರ್ಯವನ್ನೇ ಮಾಡಿದಿರಿ. ಬನ್ನಿ, ಸ್ವಲ್ಪ ಕಾಲ ವಿಶ್ರಮಿಸಿ. ನಿಮಗಾಗಿ ಸ್ವಲ್ಪ ಉಪಹಾರವನ್ನು ತರುವೆ. ಇಂದೇಕೋ ಊರ್ಮಿಳೆಯ ಮುಖದಲ್ಲಿ ಕಾಂತಿ ಇಲ್ಲ, ಅವಳ ಧ್ವನಿಯಲ್ಲಿ ಮಾಧುರ್ಯವಿಲ್ಲ. ಆಕೆಯೊಬ್ಬಳನ್ನೇ ಇಲ್ಲಿ ಅರಮನೆಯಲ್ಲಿ ಬಿಟ್ಟು ನಾನು ಅಣ್ಣ ಅತ್ತಿಗೆಯರೊಂದಿಗೆ ಅರಣ್ಯಕ್ಕೆ ಹೊರಟಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ಈಕೆಯ ಮನಸ್ಸಿಗೆ ಯಾರು ಶಾಂತಿಯನ್ನು ನೀಡಬಲ್ಲರು? ಸ್ವಾಮಿ, ತೆಗೆದುಕೊಳ್ಳಿ ಈ ಉಪಹಾರ, ಸೇವಿಸಿ. ಬೇಡ ಊರ್ಮಿಳಾ, ಈ ಅವೇಳೆಯಲ್ಲಿ ಆಹಾರ ಬೇಡ. ಹಾಗೆನ್ನಬೇಡಿ, ಸ್ವೀಕರಿಸಿ. ಅನಂತರ ಮುಖ್ಯವಾದ ಒಂದು ವಿಚಾರ ಮಾತನಾಡುವುದಿದೆ. ಊರ್ಮಿಳಾ, ನಿನ್ನಾಜ್ಞೆಯನ್ನು ಪಾಲಿಸಿದ್ದೇನೆ, ಉಪಹಾರ ಸೇವಿಸಿದ್ದೇನೆ. ಹೇಳು, ಅದೇನು ವಿಚಾರ ಎಂದೆಯಲ್ಲ? ವಿಚಾರವಲ್ಲ ಸ್ವಾಮಿ, ವರ. ಹೌದು, 2 ವರಗಳು. 2 ವರಗಳೇ? ಯಾರು, ಯಾರಿಗೆ? ಸ್ವಾಮಿ, ನಾನು ನಿಮ್ಮಿಂದ ಈಗ 2 ವರಗಳನ್ನು ಬೇಡುವೆನು, ನೀಡುವಿರಾ? ವರವೆರಡ ಬೇಡುವೆನು, ನೀಡುವಿರಾ ನನ್ನೊಡೆಯ? 2 ವರಗಳು, 2 ವರಗಳು. ಓ, ಏನಿರಬಹುದು? ಏಕಿರಬಹುದು? ವರವೆರಡ ಬೇಡುವೆನು, ನೀಡುವಿರಾ ನನ್ನೊಡೆಯ? ಊರ್ಮಿಳಾ, ಅದಿರಲಿ, ನೀನು ನನ್ನಲ್ಲಿ ವರ ಬೇಡುವುದೇನು? ನಡೆ, ವೇಳೆ ಬಹಳವಾಗಿದೆ, ಬಾ ವಿಶ್ರಮಿಸೋಣ. ವರವೆರಡ ಬೇಡುವೆನು. ಊರ್ಮಿಳಾ, ಮಧ್ಯರಾತ್ರಿ ಕಳೆದಿದೆ, ಸೂರ್ಯೋದಯಕ್ಕೆ ನಾನು ಹೊರಡಬೇಕಲ್ಲವೇ? ಮಾತು ಬದಲಿಸಬೇಡಿ ನನ್ನೊಡೆಯ, ವಚನ ಕೊಡಿ, ವರ ನೀಡಿ. ಏನು ವರ ಬೇಡಬಹುದಿವಳು? ಅಣ್ಣ ಅತ್ತಿಗೆಯರೊಡನೆ ನಾನು ಅರಣ್ಯಕ್ಕೆ ಹೋಗಕೂಡದು ಎಂದಿರಬಹುದೇ? ಅಥವಾ
ಹೋದರೂ ಹಿಂತಿರುಗಿ ಅರಮನೆಗೆ ಮರಳಿ ಬಾ ಎಂದಿರಬಹುದೇ? ಇಲ್ಲವೇ ತನ್ನನ್ನೂ ನಮ್ಮೊಡನೆ ಕರೆದೊಯ್ಯಿರಿ ಎಂದಿರಬಹುದೇ? ನಾಥ, ದಯಪಾಲಿಸುವಿರಾ ನನ್ನೆರಡು ವರಗಳನ್ನು? ಓ, ಈಗೇನು ಮಾಡಲಿ? ಒಲ್ಲೆನೆಂದರೆ ಊರ್ಮಿಳೆ ಒಪ್ಪಳಲ್ಲ. ಸೂರ್ಯೋದಯ ಕಾಲ ಸಮೀಪಿಸುತ್ತಾ ಬಂದಿದೆಯಲ್ಲ. ಸ್ವಾಮಿ, ನಾನು ಬಯಸಿದ್ದೆಲ್ಲವನ್ನೂ ನಡೆಸಿಕೊಡುವುದಾಗಿ ತಾವು ನನಗೆ ಮಾತು ಕೊಟ್ಟಿದ್ದೀರಿ. ಈಗ ಈ 2 ವರಗಳನ್ನು ನೀಡಲು ಇಷ್ಟೇಕೆ ಹಿಂಜಿರುವಿರಿ? ಕೊಡಿ. ಪತ್ನಿ ಎದುರು ಪತಿ, ಈ ಊರ್ಮಿಳೆ ಎದುರು ಲಕ್ಷ್ಮಣನೀಗ ಸಂಪೂರ್ಣ ಸೋತಿದ್ದಾನೆ. ಇರಲಿ, ಮತ್ತೇನು ವಿಪತ್ತು ಸಂಭವಿಸುವುದು? ಸ್ವಾಮಿ, ಊರ್ಮಿಳ, ಈ ಅಯೋಧ್ಯೆಯಲ್ಲಿ ಮತ್ತೊಬ್ಬ ಕೈಕಾದೇವಿ ಜನಿಸಿಲ್ಲವೆಂಬ ದೃಢ ನಿಶ್ಚಯ ನನ್ನದು. ಆ ನಂಬುಗೆಯಿಂದ ನೀಡುವೆನು ವರಗಳನ್ನು. ಬೇಡು, ಅದೇನು ಬೇಡುವೆಯೋ ಬೇಡು. ಸ್ವಾಮಿ, ಧನ್ಯಳಾದೆ. ನಾನು ಬೇಡುವ ಮೊದಲನೆಯ ವರ, ಅಣ್ಣ ಅತ್ತಿಗೆಯರು ನಿದ್ರಿಸಿರ್ಪ ನಡು ರಾತ್ರಿಯೊಳೆದ್ದು ಒಂದೇ ಒಂದು ಬಾರಿ ಈ ಬಡ ಊರ್ಮಿಳೆಯ ನೆನೆದು ಬಿಡಿ ಸಾಕು. ಊರ್ಮಿಳ, ಇನ್ನು ನಾನು ಬೇಡುವ 2ನೆಯ ವರ, ಎನ್ನನು ನಿಮ್ಮೊಡನೆ ಬಾ ಕಾನನಕ್ಕೆ ಎಂದೆನ್ನ ನೀವು ಕರೆಯದಿರಿ ಎನ್ನಿನಿಯ. ಊರ್ಮಿಳ, ಊರ್ಮಿಳ, ಮೇರುವಿನಿಂದ ಮೇಲೆತ್ತರಕ್ಕೆ ಏರಿ ನಿಂತಿರುವೆ ನೀನೀಗ. ಊರ್ಮಿಳ, ಈ ಲಕ್ಷ್ಮಣನ ಬದುಕಿನ ಈ ಕ್ಷಣಗಳು ಅವಿಸ್ಮರಣೀಯ. ಸ್ವಾಮಿ, ನಿಮ್ಮ ಛಾಯಾನುವರ್ತಿನಿ ನಾನು. ಸದಾ ನಿಮ್ಮ ಸುಖವನ್ನೇ ಬಯಸುವವಳು ನಾನು. ನಿಮ್ಮನ್ನೇ ನಂಬಿ ನಿತ್ಯವೂ ನಿಮ್ಮನ್ನೇ ನೆನೆಯುತ್ತಾ ಕಾಲ ಸವಿಸುವ ನನ್ನ ಬಗ್ಗೆ ಚಿಂತಿಸಲು ನಿಮಗೆ ವೇಳೆ ಸಿಗುವುದು ಅಣ್ಣ ಅತ್ತಿಗೆಯರು ನಿದ್ರಿಸಿರುವಾಗ ಮಾತ್ರ. ಅಲ್ಲದೆ ನಾನೂ ನಿಮ್ಮೊಂದಿಗೆ ಅರಣ್ಯಕ್ಕೆ ಬಂದರೆ, ಸೀತಾದೇವಿಯೊಂದಿಗೆ ನಾನೂ ಇರಬೇಕಾಗಿ ಬಂದಾಗ ಅಣ್ಣ ತಮ್ಮಂದಿರಾದ ನಿಮ್ಮ ನಿರ್ದಿಷ್ಟ ಯೋಜನೆಗಳಿಗೆ ಆ ಮೂಲಕ ಲೋಕ ಕಲ್ಯಾಣಕ್ಕೆ ಕಂಟಕವೇರ್ಪಡಬಹುದಲ್ಲವೇ? ಊರ್ಮಿಳ, ನೀನು ಸಾಮಾನ್ಯಳಲ್ಲ. ನೀನು ಸಾಮಾನ್ಯಳಲ್ಲ, ದೈವ ಸಮಾನಳು, ದೈವ ಸಮಾನಳು. ಕಥೆ ಕೇಳಿದೆ ಸೌಮ್ಯ, ಹೇಗಿದೆ ಊರ್ಮಿಳೆ ಕಥೆ? ಕಥೆ ಕೇಳಿದೆ, ಆದರೆ ನಾನು ಕಂಡ ಕನಸಿನ ಬಗ್ಗೆನೇ ಚಿಂತಿಸ್ತಾ ಇದ್ದೆ. ಈ ಕಥೆ ಕೇಳಿ ಬದುಕು ಸಾರ್ಥಕ ಅನ್ನಿಸ್ತು. ಅಂದರೆ ಅದಿರಲಿ, ಈಗ ನಿನ್ನ ಹೆಸರು ಸೌಮ್ಯ ಅನ್ನೋದು ಚೆನ್ನಾಗಿ ಒಪ್ಪುತ್ತೆ. ಆಯಿತು, ನೀನು ಕೂಡ ಅದೇನೋ 2 ಕೆಲಸ 2 ವರ ಅಂತ ಹೇಳ್ತಿದ್ಯಲ್ಲ. ಅದೇ ಹೇಳಿದ್ನಲ್ಲ, ನನ್ನ ಕನಸುಗಳಲ್ಲಿ ನಾನು ಕೂಡ ನಿಮ್ಮಲ್ಲಿ 2 ವಾರ ಕೇಳಬೇಕು ಅಂತ ಇದ್ದೆ. ಆದರೆ ಈಗ ಬೇಡ. ಏನು ವರ ಬೇಡವೆ? ವರ ಬೇಡ ಅಂತ ಹೇಳ್ತಾರಿಯ ಯಾರಾದರೂ, ಆದರೆ ಆ ವರಗಳು ಬೇಡ, ಬೇರೆ ವರಗಳು. ಓ, ಬೇರೆ ವರಗಳಾ? ಹೌದು, ನನ್ನ ಕನಸುಗಳಲ್ಲಿ ಕಂಡ ಆ ವರಗಳೇ ಬೇರೆ. ಆದರೆ ಈಗ ನಾನು ಬೇಡೋದು ಈಗ ಬೇಡ, ಆಮೇಲೆ ಗುಟ್ಟಾಗಿ ಕೇಳ್ತೀನಿ. ಇದುವರೆಗೆ ನಾಟಕ ಅವಳು ಬೇಡಿದ ವರ ಕೇಳಿದಿರಿ. ರಚನೆ ಹಾಗೂ ನಿರ್ದೇಶನ BN ಕೃಷ್ಣಮೂರ್ತಿ. ಭಾಗವಹಿಸಿದವರು HS ವಿಶ್ವನಾಥ, HV ಪ್ರಕಾಶ್, BV ರಾಧಾ, ಶೋಭಾ ರಾಘವೇಂದ್ರ, ಭಾರ್ಗವಿ ನಾರಾಯಣ, HS ಶಿವಕುಮಾರ್, ತೋಟಗನಹಳ್ಳಿ ಮಹದೇವ ಶಾಸ್ತ್ರಿ.